ವಿರಾಮದ ಬಳಿಕ ಜಾತಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ದಿವಸ ಲಾಭ ಕಾಣಬಹುದು, ಚೆನ್ನಾಗಿದೆ. ಮುಖ್ಯವಾಗಿ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಹಾಗೂ ಮಾಂದಿಯರನ್ನು ಗಮನಿಸ್ಕೊಂಡ್ರೆ, ಮಾಂದಿ ವ್ಯಯದಲ್ಲಿದೆಯಲ್ಲ, ಇದು ತುಂಬ ತೊಡಕನ್ನು ಮಾಡುತ್ತೆ. ಅಂದರೆ ಹೆಚ್ಚಿನ ಲಾಸ್, ಹೆಚ್ಚಿನ ತೊಡಕು, ಹೆಚ್ಚಿನ ವ್ಯಯ, ನಿರಾಸೆ ಇದನ್ನೆಲ್ಲ ಮೂಡಿಸುತ್ತೆ. ಹೀಗಾಗಿ ದಿವಸ ಈ ಅಸಮಾಧಾನ ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಧನಲಾಭ ಇದೆ, ಅತಿಯಾದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಕುಟುಂಬ ಸೌಖ್ಯ ಉಂಟಾಗುತ್ತೆ, ಒಳ್ಳೆಯ ಉಪದೇಶ ಸಿಗುತ್ತೆ, ವಿದೇಶ ವಹಿವಾಟಿನ ಅನುಕೂಲ ಇದೆ, ಹೆಚ್ಚು ಅನುಕೂಲ ಅನ್ನೋದನ್ನು ಸೂಚಿಸ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ಉದರ ಸಂಬಂಧಿ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಈ ದಿವಸ ಸುಗ್ರಾಸ ಭೋಜನ ಇದೆ, ಹಾಗಂತ ಅತಿಯಾದ ಆಹಾರ ಅದೇ ನಿಮಗೆ ತೊಂದರೆ ಆಗಿಬಿಡುತ್ತೆ, ಅಜೀರ್ಣತೆ ಬಂದುಬಿಡುತ್ತೆ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ಇನ್ನು ಧನುರಾಶಿಯವರು ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ, ಹುಷಾರು. ವೃತ್ತಿಯಲ್ಲಿ ತೊಡಕುಗಳಿದೆ, ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಹೋದರೂ ಅರ್ಧಕ್ಕೆ ಕೆಲಸ ನಿಂತು ಬಿಡುತ್ತೆ, ಅಂಥದ್ದೊಂದು ತೊಡಕು. ಕೆಲಸದಲ್ಲಿ ಕಠಿಣತೆ ಇದೆ ಈ ದಿವಸ ತಪ್ಪದೇ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಜೊತೆಗೆ ಈ ದಿವಸ ನಿಮ್ಮ ಪ್ರಧಾನವಾದ ಅಂಶ ಚತುರ್ಥದಲ್ಲಿ ಕುಜ ರಾಹು ಇದೆಯಲ್ಲ, ಇದು ಪ್ರಯಾಣದಲ್ಲಿ ತೊಂದರೆ, ಈ ಅಪಘಾತಗಳು ಇತ್ಯಾದಿ ಸೂಚಿಸ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಹುಷಾರು. ಕುಜಹೋರೆಯಲ್ಲಿ ಸ್ವಲ್ಪ ತೊಡಕಾಗುವ ಲಕ್ಷಣ ಇದೆ. ಈ ಪ್ರಾರ್ಥನೆ ಏನಪ್ಪ ಮಾಡೋದು? ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮಗೆ ಪ್ರಧಾನವಾಗಿ ಸಂಗಾತಿಗೆ ಏನೋ ಒಂದು ಉಡುಗೊರೆ ಕೊಡ್ತಕ್ಕಂಥದ್ದು, ಅಥವಾ ಅವರಿಂದ ಉಡುಗೊರೆ, ಈ ಥರದ್ದು ಒಂದು ಅನುಕೂಲ ಇದೆ. ಕೆಲಸದ ನಿಮಿತ್ತ ದೂರ ಪ್ರಯಾಣ ಇದೆ ಈ ದಿವಸ, ವ್ಯವಹಾರ ನಿಮಿತ್ತ ದೂರ ಪ್ರಯಾಣ ಸೂಚಿಸ್ತಾ ಇದೆ. ಆಪ್ತರು ದೂರ ಆಗುವ ಲಕ್ಷಣ ಕೂಡ ಇದೆ. ತುಂಬ ಹಚ್ಕೊಂಡಿರ್ತೀರ, ಯಾಕೋ ಸೈಲೆಂಟ್ ಆಗಿಬಿಡ್ತಾರೆ ಇದ್ದಕ್ಕಿದ್ದಾಗೆ, ಅಥವಾ ಅದೃಶ್ಯತೆ, ಆ ಥರದ್ದೊಂದು ಲಕ್ಷಣ. ಜೊತೆಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಭಿನ್ನ ಅಭಿಪ್ರಾಯ ಇದೆ ಈ ದಿವಸ. ತಪ್ಪದೇ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕುಂಭರಾಶಿಯವರು ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕ ದಿನ, ತುಂಬ ಚೆನ್ನಾಗಿದೆ. ಕೊಟ್ಟ ಸಾಲ ವಾಪಸ್ ಪಡಿತಕ್ಕಂಥದ್ದು, ಅಥವಾ ನೀವು ಸಾಲ ತೀರಿಸ್ತಕ್ಕಂಥದ್ದು, ಈ ಥರದ ಒಂದು ಲಕ್ಷಣ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಮಾಂದಿ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ದುಃಖ, ವ್ಯಥೆ, ನೋವು ಉಂಟಾಗೋ ಲಕ್ಷಣ ಇದೆ. ನೀವು ಸಹಿಸಲಿಕ್ಕೆ ಕಷ್ಟವಾಗ್ತಕ್ಕಂಥ ದುಃಖ, ಹೀಗಾಯ್ತಲ್ಲ ನನಗೆ ಅನಿಸುತ್ತೆ. ಇದರ ನಿವಾರಣೆಗೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ವ್ಯವಹಾರದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕಿರಿಕಿರಿ ಪ್ರಾತಃ ಕಾಲ ಸೂರ್ಯೋದಯದಲ್ಲೇ ಶುರುವಾಗುತ್ತೆ, ಸ್ವಲ್ಪ ಹುಷಾರು. ಕೆಲಸದಲ್ಲಿ ಒತ್ತಡ ಉಂಟಾಗುತ್ತೆ, ಕೆಲಸದ ಒತ್ತಡ, ಮನೆ ಒತ್ತಡ, ಕೆಲಸದಲ್ಲಿ ಹೀಗೆ ತೊಡಕುಗಳಿದೆ. ಈ ದಿವಸ ನೀವು ಕೂಡ ತಪ್ಪದೇ ಈಶ್ವರನಿಗೆ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಪಂಚವಕ್ತ್ರಾಯ ನಮಃ. ಈ ಮಂತ್ರ ಹೇಳ್ಕೊಂಡ್ರೆ ಶಿವನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಮಂತ್ರ, ಜೊತೆಗೆ ಸೋಮವಾರದ ಪಂಚಾಂಗದ ವಿಶೇಷತೆ, ಈಶ್ವರನ ಧ್ಯಾನದ ಮಹತ್ವವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.